ಅಧ್ಯಾಯ 4 ಶ್ಲೋಕ 8. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಹೇಳಿಕೊಡುವುದನ್ನು ಅನುಸರಿಸಿ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಸಾಧುಗಳ ರಕ್ಷಣೆಗಾಗಿಯೂ ದುಷ್ಟರ ವಿನಾಶಕ್ಕಾಗಿಯೂ ಮತ್ತು ಧರ್ಮದ ಸಂಸ್ಥಾಪನೆಗಾಗಿಯೂ ಪ್ರತಿಯೊಂದು ಯುಗದಲ್ಲಿಯೂ ಅವತರಿಸುತ್ತೇನೆ ಅಂತಾನೆ ಪರಮಾತ್ಮ. ಯಾವುದೇ ಇಚ್ಛೆ ಇಲ್ಲದೆ ಪರಮಾತ್ಮನು ಅವತರಿಸಲು ಸಾಧ್ಯ ಇಲ್ಲ ಅನ್ನೋದಂತೂ ಸ್ಪಷ್ಟ. ಯಾವುದೇ ಬಯಕೆ ಇಲ್ಲದ ಸ್ಥಿತಿಯೇ ನಿರ್ವಿಕಲ್ಪ ಸ್ಥಿತಿ. ಯಾವುದಾದರೂ ಉಪಕರಣ ಇಲ್ಲದಿದ್ದರೆ ವಿದ್ಯುತ್ ಶಕ್ತಿ ತಾನಾಗೇ ಪ್ರಕಟಗೊಳ್ಳೋದಿಲ್ಲ. ಅದರಂತೆಯೇ ಯಾವುದೇ ಉದ್ದೇಶವಿಲ್ಲದೆ ಅವ್ಯಕ್ತ ಸ್ವರೂಪನಾದ ಪರಮಾತ್ಮನು ವ್ಯಕ್ತಗೊಳ್ಳೋದಿಲ್ಲ. ಅದಕ್ಕೊಂದು ಕಾರಣ ಅಗತ್ಯ. ನಿರಾಕಾರನಾದ ಪರಮಾತ್ಮನು ಮನಮೋಹಕ ರೂಪ ಧರಿಸಿ ಮೇಘ ಶ್ಯಾಮಲ ಕೃಷ್ಣನಾಗಿ ಅವತಾರವೆತ್ತುವುದಕ್ಕೆ ಕಾರಣವನ್ನು ತಿಳಿಸ್ತಿದೆ ಈ ಶ್ಲೋಕ. ಪರಿತ್ರಾಣಾಯ ಸಾಧೂನಾಂ ಅಂದರೆ ಸತ್ಪುರುಷರ, ಪರಿತ್ರಾಣಾಯ ಉದ್ಧಾರಕ್ಕಾಗಿ, ಸಾಧುಗಳ ರಕ್ಷಣೆಗಾಗಿಯೂ, ವಿನಾಶಾಯ ಚ ದುಷ್ಕೃತಾಂ ಅಂದರೆ ದುಷ್ಟರ, ವಿನಾಶಾಯ ನಾಶಕ್ಕಾಗಿ, ದುಷ್ಟರ ವಿನಾಶಕ್ಕಾಗಿಯೂ, ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ ದುಷ್ಟರನ್ನು ನಾಶ ಮಾಡುವುದಕ್ಕಾಗಿಯೂ, ಧರ್ಮ ಸಂಸ್ಥಾಪನಾರ್ಥಾಯ, ಧರ್ಮ ಅಂದರೆ ಧರ್ಮ ತತ್ವಗಳ, ಸಂಸ್ಥಾಪನ ಅರ್ಥಾಯ ಅಂದರೆ ಪುನಃ ಸ್ಥಾಪನೆಗಾಗಿ, ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿಯೂ ನಾನು ಪ್ರತಿಯೊಂದು ಯುಗದಲ್ಲಿಯೂ ಅವತರಿಸುತ್ತೇನೆ. ಸಂಭವಾಮಿ ಯುಗೇ. ಸಂಭವಾಮಿ ಅಂದರೆ ಅವತರಿಸುತ್ತೇನೆ. ಯುಗೇ ಅಂದರೆ ಯುಗಗಳಲ್ಲೂ. ಸಾಧುಗಳನ್ನು ರಕ್ಷಣೆ ಮಾಡುವುದಕ್ಕೆ, ದುಷ್ಟರನ್ನು ನಾಶ ಮಾಡುವುದಕ್ಕೆ, ಧರ್ಮವನ್ನು ಈ ಪ್ರಪಂಚದಲ್ಲಿ ಸ್ಥಾಪನೆ ಮಾಡುವುದಕ್ಕೆ ಪ್ರತಿ ಯುಗದಲ್ಲಿಯೂ ಅವತರಿಸುತ್ತೇನೆ. ಒಳ್ಳೆಯವರನ್ನ ಕಾಪಾಡುವುದಕ್ಕಾಗಿ, ಕೆಟ್ಟವರನ್ನು ನಾಶಗೊಳಿಸುವುದಕ್ಕಾಗಿ ಮತ್ತು ಧರ್ಮವನ್ನು ನೆಲೆಗೊಳಿಸುವುದಕ್ಕೋಸ್ಕರ ಯುಗದಲ್ಲಿಯೂ ನಾನು ಜನ್ಮ ತಾಳುತ್ತಿರುವೆನು ಅಂತಾನೆ ಪರಮಾತ್ಮ. ಧರ್ಮ, ಪುಣ್ಯ, ಒಳ್ಳೆಯದು, ಶುದ್ಧವಾದದ್ದು ಯಾವುದೋ ಅದನ್ನು ರಕ್ಷಿಸುವುದಕ್ಕಾಗಿ
ಮತ್ತು ಪಾಪ ಕೇಡು ಯಾವುದೋ ಅದನ್ನು ನಾಶಪಡಿಸುವುದಕ್ಕಾಗಿ ನಾನು ಬರುವೆ, ಒಂದು ಸಲವಲ್ಲ ಯುಗ ಯುಗಗಳಲ್ಲಿಯೂ ಬರುವೆ ಅಂತಾನೆ ಪರಮಾತ್ಮ. ಯಾವಾಗ ಅವಶ್ಯಕತೆ ತಲೆದೋರುತ್ತೋ ಆಗ ಆ ಉದ್ದೇಶಕ್ಕೆಂದು ಬರುವೆ. ಲೋಕವನ್ನ ಸುಸ್ಥಿತಿಯಲ್ಲಿ ಕಾಪಾಡಿಕೊಂಡು ಬರೋದು ದೇವರ ಮುಖ್ಯವಾದ ಒಂದು ಉದ್ದೇಶ. ಮಾನವರ ನಡುವೆ ಪ್ರೀತಿಯ ನಂಟಿನ ಅಂಟು ಇಲ್ಲದೆ ಸಾಮಾಜಿಕ ರಚನೆಯೇ ಮುರಿದು ಬಿದ್ದರೆ ಅಂತಹ ಸನ್ನಿವೇಶದಲ್ಲಿ ಸಮಾಜ ಏರುಪೇರಾಗತ್ತೆ. ವ್ಯಾಪಕವಾದ ಹಿಂಸೆ, ಪಾತಕ, ಕೇಡುಗಳ ಕಾರಣದಿಂದ ಎಲ್ಲೆಲ್ಲೂ ಅಸಫಲತೆಯೇ ಕಂಡುಬರುತ್ತೆ. ಸಮಾಜವನ್ನ ಇಂತಹ ಪರಿಸ್ಥಿತಿಯಿಂದ ಉದ್ಧಾರ ಮಾಡಬೇಕು. ವಿದ್ವಾಂಸರಾಗಲಿ ರಾಜಕಾರಣಿಗಳಾಗಲಿ ಇದನ್ನ ಮಾಡಲಾರರು. ಪುರೋಹಿತರುಗಳಾಗಲಿ ಜಗದ್ಗುರುಗಳಾಗಲಿ ಇದನ್ನ ಮಾಡಲಾರರು. ಸಂಸತ್ತುಗಳು ಇದನ್ನ ಮಾಡಲಾರವು. ಕೇವಲ ದೈವೀ ಶಕ್ತಿಯೊಂದೇ ಇದನ್ನ ಮಾಡಬಲ್ಲದು. ಒಂದು ಗೊತ್ತಾದ ಮಾನವ ಪರಿಸ್ಥಿತಿಯಲ್ಲಿ ನೈತಿಕ ಮತ್ತು ಆಧ್ಯಾತ್ಮಿಕ ಮುನ್ನಡೆ ಅತ್ಯುನ್ನತ ಆಧ್ಯಾತ್ಮಿಕ ವ್ಯಕ್ತಿಗಳಿಂದ ಸಾಧ್ಯವಾಗಬಹುದಲ್ಲದೆ ಬೇರೆ ಯಾವ ರೀತಿಯಿಂದಲೂ ಸಾಧ್ಯ ಇಲ್ಲ. ಆದ್ದರಿಂದಲೇ ಶ್ರೀಕೃಷ್ಣ ಹೇಳಿದ್ದು, ಅಂತಹ ಪರಿಸ್ಥಿತಿ ಬಂದಾಗಲೆಲ್ಲ ಸಂಭವಾಮಿ ಯುಗೇ ಯುಗೇ, ಕಾಲ ಕಾಲಕ್ಕೂ ನಾನು ಭೂಮಿಯಲ್ಲಿ ಅವತರಿಸುವೆನು ಅಂತ. ಶ್ರುತಿ ಮತ್ತು ಸ್ಮೃತಿ. ಶ್ರುತಿ ಅಂದ್ರೆ ವೇದಗಳು, ಸ್ಮೃತಿ ಅಂದ್ರೆ ಆಯಾ ಕಾಲದ ಸಾಮಾಜಿಕ ನೀತಿ ನಿಯಮಗಳು. ಉಪನಿಷತ್ತುಗಳಂತಹ ಪ್ರಾಚೀನ ಪುಸ್ತಕಗಳನ್ನು ಓದಿದಾಗ ಆಧುನಿಕ ಕಾಲದಲ್ಲಿನ ಮಹಾಪುರುಷರ ಚಿಂತನೆಗಳೊಡನೆ ಅವು ಸಮನ್ವಯವಾಗುವುವು ಅನ್ನೋದು ನಮಗೆ ತಿಳಿಯುತ್ತೆ. ಅವುಗಳಲ್ಲಿ ಚಾರಿತ್ರಿಕ ಅವಿಚ್ಛಿನ್ನತೆ ಇರುವುದು. ಪ್ರಾಚೀನ ಹೊಂದಾಣಿಕೆಯೇ ಇಂದು ಆಧುನಿಕ ಪರಿಸ್ಥಿತಿಯಲ್ಲಿ ನವೀನ ಹೊಂದಾಣಿಕೆಯಾಗಿರೋದು. ಇದನ್ನೇ ಭಾರತವು ಪುನಃ ಪುನಃ ಬೋಧಿಸಿರೋದು. ಪರಿಸ್ಥಿತಿಗಳು ಬದಲಾಯಿಸಿದ ಹಾಗೆ ಪ್ರಾಚೀನ ಸತ್ಯವನ್ನ ಅಭಿವ್ಯಕ್ತಿಸಲು ಹೊಸ ಸೂತ್ರ ಬೇಕಾಗತ್ತೆ. ಸತ್ಯ ಏನಿದೆಯೋ ಅದೇ ಹಾಗೇ ಇರುತ್ತೆ, ಬದಲಾಯಿಸುವುದು ರೂಪಾಲಂಕಾರ ಮಾತ್ರ. ಅವಿಚ್ಛಿನ್ನವಾಗಿ ಇಳಿದು ಬಂದಿರುವ ನಮ್ಮ ಪ್ರಾಚೀನ ಸಂಪ್ರದಾಯದಿಂದ ನಮಗೆ ತಿಳಿಯೋದು ಇದೇನೆ, ಶ್ರುತಿ ಮತ್ತು ಸ್ಮೃತಿ. ಶ್ರುತಿ ಅಂದ್ರೆ ವೇದಗಳು, ಅದರಲ್ಲೂ ನಿತ್ಯ ಸತ್ಯತೆಗಳನ್ನು ಕುರಿತಾದ ಉಪನಿಷತ್ತುಗಳೆಂಬ ಭಾಗಗಳು. ಸ್ಮೃತಿಗಳೆಂದ್ರೆ ಆಯಾ ಕಾಲದ ಸಾಮಾಜಿಕ ನೀತಿ ನಿಯಮಗಳು. ಶ್ರುತಿಗೆ ಅಧೀನವಾದದ್ದು ಸ್ಮೃತಿ. ಭಾರತೀಯ ಸಂಪ್ರದಾಯವು ಇದನ್ನ ಒತ್ತಿ ಹೇಳುತ್ತೆ. ಶ್ರುತಿ ಸ್ಮೃತಿ ವಿರೋಧೇತು ಶ್ರುತಿರೇವ ಗರೀಯಸಿ. ಅಂದರೆ ಶ್ರುತಿ ಸ್ಮೃತಿಗಳ ನಡುವೆ ವಿರೋಧಾಭಾಸ ಉಂಟಾದಾಗ ಶ್ರುತಿಯೇ ಹೆಚ್ಚು ವಿಧಾಯಕವಾಗುತ್ತದೆ ಅಂತ. ಶ್ರುತಿ ನಿತ್ಯವಾದದ್ದು, ಸನಾತನ ಧರ್ಮ ಅಂತ ಕರೆಯೋದು ಶ್ರುತಿಯನ್ನೇ. ಮನುಷ್ಯನ ಸ್ವಭಾವ, ದೇವರು ಅಂದರೆ ಏನು, ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನ ಸಾಧಿಸೋದು ಹೇಗೆ, ಇವೆಲ್ಲ ನಿತ್ಯ ಸತ್ಯಗಳು. ಅವು ನಮಗೆ ಅಂದರೆ ಭಾರತೀಯರಿಗಾಗಿ ಮಾತ್ರ ಅಲ್ಲ, ವಿಶ್ವದಲ್ಲಿನ ಎಲ್ಲ ಮಾನವ ಜೀವಿಗೂ ಅದು ಎಲ್ಲರಿಗೂ ಸತ್ಯಗಳೇ, ಸಾರ್ವತ್ರಿಕವಾದುವುಗಳು. ಹೇಗೆ ಅಂದರೆ ವೈಜ್ಞಾನಿಕ ಸತ್ಯಗಳು ಸಾರ್ವತ್ರಿಕವಾಗಿರುವಂತೆಯೇ ಶ್ರುತಿಯ ಸತ್ಯಗಳೂ ಸಹ ಸಾರ್ವತ್ರಿಕವಾದುವುಗಳು. ಬುದ್ಧ ತನ್ನ ಬೋಧನೆಗಳಲ್ಲಿ ಹೀಗೆ ಹೇಳ್ತಾನೆ, ಏಷ ಧರ್ಮ ಸನಾತನಃ. ಅಂದರೆ ಈ ಸತ್ಯ, ಈ ಧರ್ಮ ನಿತ್ಯವಾದದ್ದು ಅಂತ. ಅದರೊಂದಿಗೆ ಬರೋದು ಯುಗ ಧರ್ಮ, ಅದೇ ಸ್ಮೃತಿ. ಇದು ಒಂದು ಯುಗದ ಅಥವಾ ಅವಧಿಗೆ, ಚರಿತ್ರೆಯ ಒಂದು ಕಾಲಕ್ಕೆ, ಜನರ ಒಂದು ಗುಂಪಿಗೆ ಸಂಬಂಧಿಸಿದ ಧರ್ಮ. ಇದನ್ನೇ ಸ್ಮೃತಿ ಅಂತ ಹೇಳೋದು. ಸ್ಮೃತಿಗಳು ಬರುತ್ತವೆ, ಹೋಗುತ್ತವೆ. ಶಾಶ್ವತವಾದ ಬೋಧನೆಗಳನ್ನು
ಬದಲಾದ ಪರಿಸ್ಥಿತಿಗೆ ಅನುಗುಣವಾಗಿ ರೂಪ ಪರಿವರ್ತನೆ ಮಾಡಲಾಗುವುದು. ಹಳೆಯ ಕಾಲದ ಆ ಸ್ಮೃತಿಯನ್ನ ಈ ಕಾಲಕ್ಕೆ ಹೊಂದುವಂತೆ ಬದಲಿಸೋದು. ಇದನ್ನ ಮಾಡೋದಿಕ್ಕೆ ಆಧ್ಯಾತ್ಮಿಕ ಜ್ಞಾನ ಹಾಗೂ ಅಧಿಕಾರವುಳ್ಳ ಮಹಾಚಾರ್ಯರು ಅಗತ್ಯ. ಅದು ಆಧ್ಯಾತ್ಮಿಕ ಸಾಕ್ಷಾತ್ಕಾರದಿಂದ, ಆಚಾರ್ಯನ ಹೃದಯದಲ್ಲಿರುವ ಅನಂತ ಅನುಕಂಪದಿಂದ ಬರತಕ್ಕದ್ದು. ಹಾಗೆ ಹೊಸ ಸ್ಮೃತಿಗಳು ಹುಟ್ಟೋದು. ನಮ್ಮಲ್ಲಿ ನಮ್ಮ ಧರ್ಮವನ್ನು ಶುದ್ಧಿಗೊಳಿಸಿ ನಮ್ಮ ಸಮಾಜದ ಆರೋಗ್ಯವನ್ನು ಉತ್ತಮಪಡಿಸುವ ಅನೇಕ ಬದಲಾವಣೆಗಳು ಆಗಿವೆ. ಆದರೆ ಶ್ರುತಿ ನಿತ್ಯ ಸತ್ಯ. ಮಾನವನ ಆಧ್ಯಾತ್ಮಿಕ ಸ್ವಭಾವ ಈ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳುವ ಉದ್ದೇಶವುಳ್ಳ ಜೀವನದ ಪಯಣ. ಇದೇ ಸನಾತನ ಧರ್ಮ. ಇದಕ್ಕೆ ಒತ್ತು ಕೊಡೋದೇ ಅವತಾರ ಪುರುಷನ ದೊಡ್ಡ ಕೆಲಸ. ಒಬ್ಬ ಸಾಮಾಜಿಕ ಕಾರ್ಯಕರ್ತ ಬರ್ತಾನೆ, ಏನನ್ನೋ ಹೇಳಿ ಸ್ವಲ್ಪ ಸಮಾಜ ಸುಧಾರಣೆಯನ್ನೂ ಮಾಡ್ತಾನೆ. ಆದರೆ ಒಬ್ಬ ಅವತಾರ ಸಮಾಜವನ್ನ ಅಲುಗಾಡಿಸಲು ಹೋಗೋದೇ ಇಲ್ಲ. ಬದಲಿಗೆ ಸಮಾಜಕ್ಕೊಂದು ಹೊಸ ಮೌಲ್ಯ ಸಂಹಿತೆಯನ್ನ ಕೊಡ್ತಾನೆ. ಅದರಿಂದಾಗಿ ನಮಗೆ ಒಳಿತು ಕೆಡುಕುಗಳು ತಿಳಿಯುತ್ತವೆ, ಪರಿಣಾಮಕಾರಿ ಸುಧಾರಣೆಗಳು ಆಗತ್ವೆ. ಅದರಂತೆ ಮೌನವಾಗಿ ನಾವು ಬದಲಾಯಿಸ್ತೇವೆ. ಸಮಾಜದ ಮೇಲೆ ಈ ಆಧ್ಯಾತ್ಮಿಕ ವಿಧಾನ ಮೌನವಾಗಿ ಮೃದುವಾಗಿ ಕೆಲಸ ಮಾಡುತ್ತೆ. ಇದು ಸುಂದರವಾದ ಅದ್ಭುತ ಪರಿಕಲ್ಪನೆ. ನಮಗೆ ಅವತಾರನು ಬಂದದ್ದು ಹೋದದ್ದು ಗೊತ್ತಾಗೋದೇ ಇಲ್ಲ. ಆದರೆ ಅವನು ಅಚ್ಚರಿ ಎಂಬಂತಹ ಶಕ್ತಿಯನ್ನ ಬಿಟ್ಟು ಹೋಗಿರ್ತಾನೆ. ಅವತಾರನು ಸಮಾಜದಲ್ಲಿ ಕೆಲಸ ಮಾಡಿ ಜನರನ್ನ ಅವರವರ ಆಧ್ಯಾತ್ಮಿಕ ಅಭಿವೃದ್ಧಿಯ ಹಾದಿಯಲ್ಲಿರಿಸಿ ಸದ್ದಿಲ್ಲದೆ ಪರಿವರ್ತನೆಯನ್ನ ತರ್ತಾನೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ. ಧರ್ಮ ಸಂಸ್ಥಾಪನೆಗಾಗಿ ಸೃಷ್ಟಿಯ ಮೊದಲಿಂದ ಯುಗ ಯುಗಗಳಲ್ಲೂ ನಾನು ಅವತಾರ ಮಾಡುತ್ತಲೇ ಇದ್ದೇನೆ ಅಂತಾನೆ ಪರಮಾತ್ಮ. ಧರ್ಮದ ಪೂಜ್ಯತೆ. ಧರ್ಮವು ದೈವ ಪ್ರತಿಷ್ಠಿತವಾದದ್ದು, ದೈವ ಪರಿಪೋಷಿತವಾದದ್ದು. ಯಾವ ಚಿಂತೆಯೂ ಇರಬೇಕಾದ ಕಾರಣವಿಲ್ಲದ ಪರಮಾತ್ಮನು ಧರ್ಮ ಚಿಂತೆಯೊಂದನ್ನ ತಾನಾಗಿ ಇರಿಸಿಕೊಂಡಿದ್ದಾನೆ ಅಂದ ಮೇಲೆ ಧರ್ಮದ ಮಹತ್ವ ಎಂಥದ್ದು ಅನ್ನೋದು ನಮ್ಮ ಮನಸ್ಸಿಗೆ ಬರಬೇಕು. ಧರ್ಮ ಅನ್ನೋದು ಪರಮಾತ್ಮನ ಸ್ವಂತ ಸ್ವತ್ತು. ಆದ್ದರಿಂದಲೇ ನಮಗೆಲ್ಲ ಅದು ಪರಮ ಪೂಜ್ಯವಾದದ್ದು. ಸರ್ವದಾ ಪರಮಾತ್ಮನು ಎಲ್ಲವನ್ನೂ ನೋಡ್ತಾನೇ ಇರ್ತಾನೆ ಅನ್ನೋದನ್ನ ನಾವು ಸ್ಮರಣೆಯಲ್ಲಿ ಇಟ್ಕೊಂಡಿರಬೇಕು. ಒಬ್ಬ ಕವಿ ಹೀಗೆ ಬರೆದಿದ್ದಾನೆ: ಕರ್ಮದ ಗಾಣಕ್ಕೆ ಸಿಕ್ಕದಿರುವವರು ಯಾರೂ ಇಲ್ಲ, ಕೆಲವರು ಮೊದಲು ಕೆಲವರು ಆಮೇಲೆ ಅಷ್ಟೇ, ಧರ್ಮ ಮಾಡಿದವರು ಪಾರಾಗ್ತಾರೆ ಅಂತ ಬರೆದಿದ್ದಾನೆ. ವಿವೇಕದ ಅವಶ್ಯಕತೆ. ಒಳ್ಳೆಯದು ಧರ್ಮಕ್ಕೆ ದಾರಿ ಯಾವುದು? ಯಾರು ಯಾರಿಗೆ ಯಾವ ಯಾವ ದಾರಿಯಲ್ಲಿ ಒಳ್ಳೆಯದನ್ನ ಹುಡುಕಬೇಕು ಅಂತ ಅಂತರಂಗದಲ್ಲಿ ಪ್ರೇರಣೆಯಾಗುತ್ತೋ ಅವರವರಿಗೆ ಅದದು ಧರ್ಮದ್ವಾರ. ಜೀವಸ್ಥಿತಿಯನ್ನ, ಜೀವದ ಅಧಿಕಾರ ಭೇದವನ್ನ, ಅರ್ಹತೆ ಅನರ್ಹತೆಗಳನ್ನ ಅನುಸರಿಸಿ ಧರ್ಮ. ಈ ವಿಷಯದಲ್ಲಿ ಏಕಮೂಲಿಕಾ ಪ್ರಯೋಗ ಸಾಧ್ಯ ಇಲ್ಲ. ಒಂದೊಂದು ಜೀವದ ವಿಶೇಷ ಗುಣಗಳನ್ನು ಅನುಸರಿಸಿ ಆಯಾ ಜೀವಕ್ಕೆ ಧರ್ಮ ಉಂಟಾಗತ್ತೆ. ಅಂದರೆ ಧರ್ಮಾನುಸಂಧಾನವು ವಿವೇಕದಿಂದ ಆಗತಕ್ಕದ್ದೇ ಹೊರತು ಅಂಧಶ್ರದ್ಧೆಯಿಂದ ಸಾಧ್ಯ ಇಲ್ಲ. ಧರ್ಮೇ ಪ್ರಮೀಯಮಾಣೇ ಹಿ ವೇದೇನ ಕರಣಾತ್ಮನ ಇತಿ ಕರ್ತವ್ಯತಾಭಾಗಂ ಮೀಮಾಂಸಾ ಪೂರಯಿಷ್ಯತಿ. ಅಂದರೆ ಮೀಮಾಂಸಾ ಅಂದರೆ ತರ್ಕ. ತರ್ಕ ಪೂರ್ವಾಪರ ಆಲೋಚನೆ, ಶೋಧನೆ, ವಿಚಾರಮತನ ಮಾಡಿ ತಿಳಿದುಕೊಳ್ಳಬೇಕು ಅಂತ ಅರ್ಥ. ಹೀಗೆ ಧರ್ಮವು
ಮೂಲ ತತ್ವ ಭಾಗದಲ್ಲಿ ಎಲ್ಲರಿಗೂ ಒಂದೇ, ಪ್ರಯೋಗ ಭಾಗದಲ್ಲಿ ಬೇರೆ ಬೇರೆ, ಅವನವನ ಅಪೇಕ್ಷೆ ಯೋಗ್ಯತೆಗಳಿಗೆ ತಕ್ಕಂತೆ. ಹೊಟ್ಟೆಯ ಸ್ಥಿತಿಯನ್ನು ನಾಲಿಗೆಯ ಸ್ಥಿತಿಯನ್ನು ಅನುಸರಿಸಿ ಆಹಾರ, ಹಾಗೆಯೇ ಜೀವದ ಸ್ಥಿತಿಯನ್ನು ಅನುಸರಿಸಿ ಧರ್ಮ, ಜೀವದ ಅಶಕ್ತಿಯನ್ನು ಅದು ಅನುಸರಿಸಬೇಕಾಗತ್ತೆ. ಹೇಗೆ ಅಂದರೆ, ಹಸಿವು ತಡೆಯಲಾರದವರಿಗೆ ಉಪವಾಸವನ್ನ ಮಾಡಿ ಅಂದರೆ ಆಗತ್ತಾ? ಹಾಗೆ ಆಯಾ ಜೀವದ ಸ್ವಭಾವ ಪ್ರವೃತ್ತಿಯ ಪ್ರಕಾರದಿಂದ ಆಯಾ ಜೀವದ ಧರ್ಮವು ನಿಶ್ಚಿತವಾಗತ್ತೆ. ಶಂಕರಾಚಾರ್ಯರು ತಮ್ಮ ಮನಃಶಾಸ್ತ್ರೀಯ ಅಧ್ಯಯನದಲ್ಲಿ ನಾಗರಿಕತೆಗಳು ಖಿಲವಾಗುವುದನ್ನು ಹೀಗೆ ನಿರೂಪಿಸ್ತಾರೆ. ಅನುಷ್ಠಾತ್ಯಾನಾಂ ಕಾಮೋದ್ಭವಾತ್ ಹೀಯಮಾನ ವಿವೇಕ ವಿಜ್ಞಾನ ಹೇತುಕೇನ. ಅಂದರೆ ಅನುಷ್ಠಾನ ಮಾಡುವ ನಾಗರಿಕರಿಗೆ ಐಂದ್ರಿಕ ಒತ್ತಡಗಳ ರೂಪವಾದ ಕಾಮ ಉಂಟಾಗಿ, ಕಾಮವು ಒಂದು ಮಟ್ಟವನ್ನು ಮೀರಿದಾಗ ಸಮಾಜದಲ್ಲಿ ಅನೇಕ ಕೇಡುಗಳು ಕಾಣಿಸಿಕೊಳ್ಳತೊಡಗುತ್ತವೆ ಮತ್ತು ವಿವೇಕ ವಿಜ್ಞಾನಗಳು ಕಡಿಮೆಯಾಗತೊಡಗುತ್ತವೆ. ಅಭಿಭೂಯಮಾನೇ ಧರ್ಮೇ ಅಂದರೆ ಧರ್ಮವು ಮುಚ್ಚಿ ಹೋಗಿ, ಪ್ರವರ್ಧಮಾನೇ ಚ ಅಧರ್ಮೇ ಅಂದರೆ ಅಧರ್ಮವು ಹೆಚ್ಚುತ್ತಾ ಬರಲಾಗಿ. ಪ್ರಾರಂಭದಲ್ಲಿ ಎಲ್ಲ ಚೆನ್ನಾಗಿಯೇ ಇದ್ದರೂ ಎಲ್ಲ ಸಮಾಜಗಳಲ್ಲಿಯೂ ಕೊನೆಗೆ ಆಗುವುದು ಇಂತಹ ಪರಿಸ್ಥಿತಿಯೇ. ಜನಗಳಿಗೆ ಸುಖ ಸೌಲಭ್ಯಗಳು ಹೆಚ್ಚಾಗಬೇಕು, ಸಂತೋಷ ಹೆಚ್ಚಬೇಕು, ಪರಿಕರಗಳು ಹೆಚ್ಚು ಬೇಕು, ಹೀಗೆ ಇತ್ಯಾದಿ ಅನ್ನಿಸಿದಾಗ ಇಂದ್ರಿಯ ವ್ಯವಸ್ಥೆ ಪ್ರಚೋದನೆಗೆ ಒಳಗಾಗುತ್ತೆ, ಅಪೇಕ್ಷೆಗಳು ಹೆಚ್ಚುತ್ತವೆ, ನಾಗರಿಕತೆ ಹಿನ್ನಡೆಯಲಾರಂಭಿಸುತ್ತೆ. ಇದನ್ನ ಹೀಗೆ ಹೇಳ್ತಾರೆ: ನಾವು ಕಷ್ಟಪಟ್ಟು ದುಡಿದು ದೇಶ ಕಟ್ಟುವುದಕ್ಕೆ ಹೋರಾಟ ನಡೆಸಿದಾಗ ಆಗುವ ಹಂತದಲ್ಲಿರ್ತೇವೆ, ಅದು ಸಂಸ್ಕೃತಿ. ಯಾವಾಗ ನಾವು ಆಗಿಬಿಟ್ಟೆವೋ ಅದು ನಾಗರಿಕತೆ. ಅವನತಿಯ ಪ್ರಾರಂಭವೂ ಅದೇ. ಉದಾಹರಣೆಗೆ, ಒಬ್ಬ ಬಡವ ಕಷ್ಟಪಟ್ಟು ದುಡಿದು ತನ್ನದೇ ಆದ ಒಂದು ಆರ್ಥಿಕ ಸಾಮ್ರಾಜ್ಯವನ್ನು ಕಟ್ತಾನೆ. ಅವನ ಮಗ ಯಾವ ಹೋರಾಟವಿಲ್ಲದೆ ಸಂಪತ್ತನ್ನೆಲ್ಲ ಖರ್ಚು ಮಾಡಲಾರಂಭಿಸ್ತಾನೆ. ಒಂದೆರಡು ತಲೆಮಾರುಗಳಲ್ಲೇ ಅವನತಿ ಪ್ರಾರಂಭವಾಗತ್ತೆ. ಸುಖ ಸೌಲಭ್ಯಗಳು ಹೆಚ್ಚಿದಂತೆ ಹೋರಾಟದ ಅವಶ್ಯಕತೆಯೇ ಇಲ್ಲವಾಗತ್ತೆ. ಮಾನವನಲ್ಲಿನ ಪೌರುಷದ ಮೇಲೆ ಕಾವಳ ಕವಿಯುತ್ತೆ. ಹೀಗೆ ಸಂಸ್ಕೃತಿ, ಸಂಪತ್ತು ಒಂದೇ ಕುಟುಂಬದಲ್ಲಿ 3 ಅಥವಾ 4 ತಲೆಮಾರುಗಳಿಗೂ ಮಿಕ್ಕಿ ಉಳಿಯೋದೇ ಇಲ್ಲ. ಹೀಗೆ ಸಂಸ್ಕೃತಿ ಮತ್ತು ನಾಗರಿಕತೆಗಳು ಆಗುವ ಮತ್ತು ಆಗಿಬಿಟ್ಟಿರುವ ಹಂತಗಳ ಮೂಲಕ ಸಾಗುತ್ತವೆ. ಧರ್ಮ ನಾಶವಾದಾಗ ಅಧರ್ಮ ತಂತಾನೇ ಹೆಚ್ಚುತ್ತೆ. ಮಾನವ ಸಮಾಜದಲ್ಲಿ ನೈತಿಕತೆ ಕಡಿಮೆಯಾದಾಗ ಅನೈತಿಕತೆ ಹೆಚ್ಚುತ್ತೆ. ಮಾನವ ವಿಕಾಸದ ಪ್ರಗತಿಯಲ್ಲಿ ದೇವರ ಅವತಾರದ ಪಾತ್ರ. ಇಂತಹ ಸನ್ನಿವೇಶ ಒದಗಿದಾಗ ಸಾಮಾನ್ಯ ಮಾನವ ವಿವೇಚನೆಯಿಂದ ಸಮತೋಲನವನ್ನು ಕಾಪಾಡಿಕೊಳ್ಳೋದು ಅಸಾಧ್ಯವೆನಿಸಿದಾಗ ಭೂಮಿಯಲ್ಲಿ ದೇವರ ಅವತರಣ ಆಗತ್ತೆ. ಅವನ ಬೋಧನೆಯಿಂದ ಸಮಾಜ ಹೊಸ ಸಮತೋಲನವನ್ನು ಸಾಧಿಸುತ್ತೆ. ಮೌಲ್ಯಗಳ ಹೊಸ ಅರ್ಥೈಸುವಿಕೆ ನಡೆಯುತ್ತೆ. ಧರ್ಮ ಉದ್ಧಾರಕ್ಕಾಗಿ ಅಧರ್ಮ ನಾಶವಾಗತ್ತೆ. ಉದಾಹರಣೆಗೆ, ಬುದ್ಧ ಹುಟ್ಟುವುದಕ್ಕಿಂತ ಮುಂಚೆ ಬೌದ್ಧಿಕತೆ ಬೇಕಾದ ಹಾಗಿತ್ತು. ಅರ್ಥಹೀನ ದೇಹ ಶೋಷಣೆಯ ತಪಸ್ಸಿತ್ತು. ಜನಸಾಮಾನ್ಯರು ವಿಧವಾದ ಮೂಢನಂಬಿಕೆಗಳೊಡನೆ, ಮನೋದೌರ್ಬಲ್ಯಗಳೊಡನೆ ಬದುಕಿದ್ರು. ಬುದ್ಧನ ಅವತರಣವಾದ ನಂತರ ಅವನು ಯಾವ ಸಮಾಜ ಸುಧಾರಣೆಯ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿಲ್ಲ. ಬದಲಿಗೆ ಕೇವಲ ಮಾನವರಲ್ಲಿರುವ ಆಧ್ಯಾತ್ಮಿಕತೆ ಚೇತರಿಸುವಂತೆ ಮಾಡ್ದ. ಫಲಿತಾಂಶವಾಗಿ ಜನರು ಪುನಃ ಪ್ರಾಮಾಣಿಕರಾಗಿ ಘನತೆಯನ್ನು ಬೆಳೆಸ್ಕೊಂಡ್ರು. ಅನುಕಂಪ, ಸೇವಾ ಮನೋಭಾವಗಳನ್ನು ಬೆಳೆಸ್ಕೊಂಡ್ರು.
ಮಾನವ ಆಧ್ಯಾತ್ಮಿಕವಾಗಿ ಎಚ್ಚರಗೊಂಡ ಪರಿಣಾಮ ಇದು. ಮಹಾಪುರುಷರು ಕೆಲಸ ಮಾಡುವ ರೀತಿ ಇದು. ಅವರ ಸ್ಫೂರ್ತಿಯ ಪರಿಣಾಮವಾಗಿ ದೊಡ್ಡ ಸಮಾಜ ಸುಧಾರಣೆಯ ಪ್ರಯತ್ನಗಳು ನಡೆಯುತ್ತವೆ. ಇದು ಹೇಗೆ ಅಂದರೆ, ಮರದ ಎಲೆ ಕೊಂಬೆ ರಂಬಗಳಿಗೆ ನೀರುಣಿಸುವ ಬದಲು ಮರದ ಆಳದ ಬೇರಿಗೆ ನೀರುಣಿಸುವಂತೆ. ಈ ಮಹಾಪುರುಷರು ಸಾಧಾರಣ ಪ್ರಯತ್ನಗಳನ್ನು ಆರಂಭಿಸುವುದಿಲ್ಲ, ಏಕೆಂದರೆ ಮನುಷ್ಯ ಸಮಾಜದ ಮೂಲಭೂತ ಕಷ್ಟಗಳಿಗೆ ಅವು ಸ್ಪಂದಿಸದೇ ಇರುವುದು. ಉದಾಹರಣೆಗೆ ಶ್ರೀರಾಮಕೃಷ್ಣರು ಅವರು ಯಾವ ಸುಧಾರಣೆಯ ಆಂದೋಲನವನ್ನು ಆರಂಭಿಸದಿದ್ದರೂ ಅವರ ಸ್ಫೂರ್ತಿಯಿಂದ ಬೇಕಾದಷ್ಟು ಸುಧಾರಣಾ ಕಾರ್ಯಕ್ರಮಗಳು ಹುಟ್ಟಿಕೊಳ್ಳುತ್ತವೆ. ನಮ್ಮ ದೇಶ ಅವನತಿಯನ್ನೂ ಕಂಡಿದೆ, ಪುನರುತ್ಥಾನವನ್ನೂ ಉನ್ನತಿಯನ್ನೂ ಕಂಡಿದೆ. ಒಂದು ದೇಶ ದೀರ್ಘಕಾಲ ಬಾಳಿದಾಗ ಇಂತಹ ಭೌತಿಕ ಮಾನಸಿಕ ಕಾರ್ಪಣ್ಯಗಳು ಸಹಜವಾಗಿಯೇ ಹುಟ್ಟಿಕೊಳ್ಳುತ್ತವೆ. ಆದರೆ ದೇಶವು ಯೌವನವನ್ನು ಮರಳಿ ಪಡೆಯುತ್ತೆ. ಹೊಸ ಯೌವನದ ಜೊತೆಗೆ ಪ್ರಚಂಡ ಶಕ್ತಿಯನ್ನೂ ಪಡೆಯುತ್ತೆ. ಅನಂತರ ಉತ್ತಮವಾಗ್ತಾ ಹೋಗುತ್ತೆ. ಒಂದು ಹೊಸ ಯುಗ ಪ್ರಾರಂಭವಾಗುತ್ತೆ. ಜನಗಳು ನೈತಿಕ ಪ್ರಜ್ಞೆಯನ್ನು, ಮಾನವೀಯತೆಯನ್ನು, ಸೇವಾ ಸ್ಫೂರ್ತಿಯನ್ನು ಪಡೆದುಕೊಳ್ತಾರೆ.